ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಭಾರಿ ಬಹುಮತದೊಂದಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ. ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿದ್ದಾರೆ. 2023ರ ವಿಧಾನಸಭೆ ಚುನಾವಣೆ ಫಲಿತಾಂಶ ಬಂದಾಗ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದು ಸಿಎಂ ಸ್ಥಾನಕ್ಕೆ. ಚಾನ್ಸ್ ಇಲ್ಲ, ಬೇಕೇ ಬೇಕು ಅಂತ. ಈ ಅಗ್ಗಜಿಗ್ಗಾಟದಲ್ಲಿ ಮುಖ್ಯಮಂತ್ರಿ ನೇಮಕ ರಾಜ್ಯದಲ್ಲಿ ತಡ ಆಯಿತು. ಅಂತಿಮವಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರೂ ಹೈಕಮಾಂಡ್ ಘೋಷಣೆ ಮಾಡಿತು. ಅದು ಇಂಟರ್ನಲ್ ಅವ್ರದ್ದೊಂದು ಒಪ್ಪಂದ ಆಗಿದೆ. ಆ ಒಪ್ಪಂದದಲ್ಲಿ ಭಾಗಿಯಾದವರ ಗೊತ್ತು, ಡಿ ಕೆ ಹೇಳ್ತಿರ್ತಾರೆ ಯಾರ್ಯಾರಿದ್ರು ಅವ್ರವ್ರಿಗೆ ಮಾತ್ರ ಗೊತ್ತು ಅಂತ. ಅಲ್ಲಿದ್ದವರು ಕೂಡ ನಾನು ಅವ್ರ ಹತ್ರ ಮಾತಾಡಿದ್ದವರು ಕೂಡ ಸಿದ್ದರಾಮಯ್ಯ ಅಧಿಕಾರವನ್ನ ಬಿಟ್ಟು ಕೊಡಲ್ಲ ಅಂತ ಹೇಳಿಲ್ಲ. 2.5 ವರ್ಷ ಒಂದು ದಿನ ಮೊದಲೇ ಅಧಿಕಾರವನ್ನ ಬಿಟ್ಟು ಕೊಡ್ತೀನಿ, ಸಿಎಂ ಸ್ಥಾನವನ್ನ ನೀವು ಮುಖ್ಯಮಂತ್ರಿ ಆಗಿ ಅಂತ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ಗೆ ಹೇಳಿದ್ದಾರೆ. ಅವತ್ತು ಇವತ್ತೇ ಬೇಕು ನನಗೆ ಮುಖ್ಯಮಂತ್ರಿ ಸ್ಥಾನ, ಇವತ್ತಲ್ಲದೆ ಇನ್ಯಾವತ್ತೂ ಅಲ್ಲ ಅಂತ ಡಿ ಕೆ ಪಟ್ಟು ಹಿಡಿದಾಗ ಒಂದಷ್ಟು ರಾಜ್ಯದ ಪ್ರಭಾವಿ ನಾಯಕರು ಅಲ್ಲಿ ಹೋದಾಗ ಒಬ್ಬರು ಅದನ್ನು ಹಳೆ ಮೈಸೂರು ಭಾಗದ ನಾಯಕರು ಹ್ಯಾಂಡಲ್ ಮಾಡ್ತಾರೆ ಸನ್ನಿವೇಶವನ್ನು. ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವ್ರು ಕರೆಸೋದು, ವೇಣುಗೋಪಾಲ್ ಕರೆಸೋದು, ಸುರ್ಜೇವಾಲಾ ಕರೆಸೋದು, ಡಿ ಕೆ ಕರೆಸೋದು, ಮಾತಾಡೋದು ಪ್ರತ್ಯೇಕವಾಗಿ. ಆಗ ಒಬ್ರು ಹೇಳ್ತಾರೆ ರಾಜ್ಯದಂತ ಹೋದಂಥ ನಾಯಕರು, ಹಿಂಗೆ ಪ್ರತ್ಯೇಕವಾಗಿ ಕರೆದ್ರೇನು ವರ್ಕೌಟ್ ಆಗಲ್ಲ, ಕೂರಿಸ್ಬಿಟ್ಟು ಹೇಳಿ ಅಷ್ಟೇ ಅಂದಾಗ ಸಿದ್ದರಾಮಯ್ಯ ಕೂಡ 2.5 ವರ್ಷ ಏನು 2023 ಮೇನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ. 2024 1 ವರ್ಷ ಮೇಗೆ, 25 ಮೇಗೆ 2 ವರ್ಷ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಅಂತ್ಯ 2025 ಅಕ್ಟೋಬರ್ ಅಂತ್ಯಕ್ಕೆ ಸಿದ್ದರಾಮಯ್ಯ ಒಂದು ದಿನ ಮೊದಲೇ ರಾಜೀನಾಮೆ ಕೊಡ್ತೀನಿ, ಒಂದಿನ ಎಕ್ಸ್ಟ್ರಾ ಇರಲ್ಲ ಅಂತ ಮಾತು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಸಿಎಂ ಸ್ಥಾನಕ್ಕೆ 2023ರ ವಿಧಾನಸಭೆ ಫಲಿತಾಂಶ ಬಂದಾಗ ಹೈಕಮಾಂಡ್ ಅಂಗಳದಲ್ಲಿ ಅಗ್ಗಜಗ್ಗಾಟ ಆಗಿದ್ದು, ಜಿದ್ದಿಗೆ ಬಿದ್ದಿದ್ದು, ಅಧಿಕಾರ ಬೇಕೇ ಬೇಕು ಸಿಎಂ ಕುರ್ಚಿ ಅನ್ಕೊಂಡು ನಡೆದಿದ್ದು ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್. 2.5 ವರ್ಷದ ನಂತರ ಡಿ ಕೆ ಶಿವಕುಮಾರ್ ಅವ್ರಿಗೆ ಕುರ್ಚಿ ಬಿಟ್ಕೊಡೋದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳವ್ರೆ. ವಚನ ಭ್ರಷ್ಟ, ಮಾತು ತಪ್ಪುವಂಥ ಕೆಲಸಕ್ಕೆ ಸಿದ್ದರಾಮಯ್ಯ ಕೈ ಹಾಕಲ್ಲ ಅಂತ ಗೊತ್ತಿರೋ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಆರಾಮಾಗಿದ್ದಾರೆ. ಆದರೆ ಸಿದ್ದರಾಮಯ್ಯ ಅವ್ರದ್ದು ತಕರಾರಿಲ್ಲ, ಆದರೆ ಸಿದ್ದರಾಮಯ್ಯ ಅಕ್ಕಪಕ್ಕ ಇರೋರ ತಕರಾರು ಭಾಳ ಇದೆ. ಎಷ್ಟು ಜನ ಇದ್ದಾರೆ ಡಿ ಕೆ ಜೊತೆ ಅಂತ ಚೇಡ್ಸುವಂಥ ಕೆಲಸಗಳು ಆಗಿಂದಾಗೆ ಆಗ್ತಿರುತ್ತೆ. ಲೋಕಸಭೆಯಲ್ಲಿ ಮೊನ್ನೆ 28 ಸ್ಥಾನದಲ್ಲಿ 9 ಕಾಂಗ್ರೆಸ್ ಗೆಲ್ತು. ಡಿ ಕೆ ಶಿವಕುಮಾರ್ ಸಹೋದರ ಸುರೇಶ್ ಸೋತಿರ್ಬೋದು. ಆದರೆ ಬಹುತೇಕ ಕಡೆ ಕಾಂಗ್ರೆಸ್ ಗೆಲುವಿಗೆ ಡಿ ಕೆ ಶಿವಕುಮಾರ್ ಪಾತ್ರ ಕೂಡ ಇದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ 2023ರ ವಿಧಾನಸಭೆ ಚುನಾವಣೆಯಲ್ಲಿ 135 ಸ್ಥಾನ ನಾಟ್ ಓನ್ಲಿ ಸಿದ್ದರಾಮಯ್ಯ ಅಲ್ಲ, ಸಿದ್ದರಾಮಯ್ಯ ಪ್ಲಸ್ ಡಿ ಕೆ ಶಿವಕುಮಾರ್ 135 ಸ್ಥಾನ. ಅದನ್ನು ಸಿದ್ದರಾಮಯ್ಯ ಕೂಡ ಒಪ್ತಾರೆ. ಚಂದ್ರಶೇಖರನಾಥ ಸ್ವಾಮೀಜಿ, ಫಸ್ಟ್ ನಾನು ಹೇಳ್ಬಿಡ್ತೀನಿ ವಿಷಯನ. ಯಾರಿದು ಚಂದ್ರಶೇಖರನಾಥ ಸ್ವಾಮೀಜಿ? ಚುಂಚನಗಿರಿ ಮಠಕ್ಕೆ ಆಲ್ಟರ್ನೇಟಿವ್ ಮಠ ಕಟ್ಟಿದ್ದು ಅವತ್ತು ದೇವೇಗೌಡರು. ಆ ಮಠದ ಹೆಸರೇ ವಿಶ್ವ ಒಕ್ಕಲಿಗ ಸಂಸ್ಥಾನ ಮಹಾಸಂಸ್ಥಾನ ಮಠ. ಚುಂಚನಗಿರಿ ಮಠಕ್ಕೆ ಆಲ್ಟರ್ನೇಟಿವ್ ಮಠವನ್ನು ಸೃಷ್ಟಿ ಮಾಡ್ತಾರೆ ದೇವೇಗೌಡರು ಅವತ್ತು. ಚುಂಚನಗಿರಿ ಮಠದವ್ರು ಮಾತು ಕೇಳ್ತಿಲ್ಲ ಅಂತ. ಅದರ ಆಲ್ಟರ್ನೇಟಿವ್ ಮಠವೇ ಕೆಂಗೇರಿ ನೈಸ್ ಹತ್ರ ಇರ್ತಕ್ಕಂಥ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠ. ಅದಕ್ಕೆ ಸ್ವಾಮಿಗಳು ಚಂದ್ರಶೇಖರನಾಥ ಸ್ವಾಮೀಜಿ. ಪರ್ಯಾಯ ಮಠ ಅದು. ಅದರ ಸಕ್ಸಸ್ ಆಗಲ್ಲ, ಅದರ ಸ್ವಾಮಿಗಳೇ ಚಂದ್ರಶೇಖರನಾಥ ಸ್ವಾಮೀಜಿ. ಆ ಸ್ವಾಮಿಗಳು ಹೇಳ್ತಾರೆ ಸಿದ್ದರಾಮಯ್ಯನವರ ಬಿಟ್ಕೊಟ್ಬಿಡಿ ಡಿ ಕೆ ಶಿವಕುಮಾರ್ಗೆ ಅಂತ ಕೆಂಪೇಗೌಡ ಜಯಂತಿ ಸಂದರ್ಭದಲ್ಲಿ ಹೇಳ್ತಾರೆ. ಯಾಕೆ ಈ ವಿಷಯ ಬಂತು? ಒಂದಷ್ಟು ಜನ, ರಾಜಣ್ಣ ಸೇರಿದಂಗೆ ಒಂದಷ್ಟು ಸಚಿವರು ಮತ್ತಷ್ಟು ಡಿ ಸಿ ಎಂ ಸ್ಥಾನವನ್ನು ಸೃಷ್ಟಿ ಮಾಡಿ ಅಂತ. ಇದು ಬೇರೆ ರಾಜ್ಯದ ಥರ ಅಲ್ಲ. ಸಿಎಂ ಸ್ಥಾನ ಸಿಗದ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಆಗಿರೋದು. ಬೈ ಲಾಟ್ರಿಲ್ ಡಿ ಸಿ ಎಂ ಆಗಿಲ್ಲ ಡಿ ಕೆ ಶಿವಕುಮಾರ್. ಸಿಎಂ ಸ್ಥಾನ ಸಿಗದ ಕಾರಣ ಡಿ ಸಿ ಎಂ ಆಗಿದ್ದಾರೆ. ಹಾಗಾಗಿ ನಂಬರ್ 1 ಸಿದ್ದರಾಮಯ್ಯ, ನಂಬರ್ 2 ಡಿ ಕೆ ಶಿವಕುಮಾರ್, ನಂಬರ್ 3 ಮಾತುಗಳಿಲ್ಲ. ಇನ್ನೊಂದಷ್ಟು ಡಿ ಸಿ ಎಂ ಮಾಡೋದೇ ಆದರೆ ಈ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಪವರ್ ಇರಲ್ಲ ಅನ್ನೋ ಕಾರಣಕ್ಕೆ ಮತ್ತಷ್ಟು ಡಿ ಸಿ ಎಂ ಸೃಷ್ಟಿ ಮಾಡಿಲ್ಲ. ಆದರೆ ಮಾಡಬೇಕು ಅನ್ನೋದು ಉಳಿದವರ ಮಾತು, ಸಿದ್ದರಾಮಯ್ಯ ಟೀಮ್ನವರ ಮಾತು. ಆದರೆ ಚಂದ್ರಶೇಖರನಾಥ ಸ್ವಾಮೀಜಿ ಹೇಳಿದಾಗ ಅದಕ್ಕೆ ರಾಜಣ್ಣ ಹಂಗಾರೆ ಮಠ ಬಿಟ್ಕೊಟ್ಬಿಡ್ತೀರಾ ನಮಗೆ ಅಂತ ಹೇಳಿದ್ರು. ಅದೆಲ್ಲವೂ ಕೂಡ ಇದೆ. ಈಗ ವಿಷಯ ಏನು? ಲಿಂಗಾಯತ ಸಿಎಂ ಚರ್ಚೆ. ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿ ಅಂತ ಸಿದ್ದರಾಮಯ್ಯ ಸಮ್ಮುಖದಲ್ಲಿ ಚಂದ್ರಶೇಖರ ಸ್ವಾಮೀಜಿ ಆಗ್ರಹ ಮಾಡಿದ್ರು. ಇದಕ್ಕೆ ಶ್ರೀಶೈಲ ಜಗದ್ಗುರು ಶ್ರೀ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಸಿಎಂ ಬದಲಾವಣೆ ಮಾಡೋದಾದ್ರೆ ವೀರಶೈವ ಲಿಂಗಾಯತರಿಗೆ ಆದ್ಯತೆ ನೀಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಲಿಂಗಾಯತರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ. ಎಂ ಬಿ ಪಾಟೀಲ್, ಈಶ್ವರ್ ಖಂಡ್ರೆ,
ಎಸ್ ಮಲ್ಲಿಕಾರ್ಜುನ್, ಶಾಮನೂರು ಶಿವಶಂಕರಪ್ಪ ಅವರಿಗೆ ಸಿಎಂ ಸ್ಥಾನ ನೀಡಬೇಕು ಅಂತ ಶ್ರೀಗಳು ಒತ್ತಾಯ ಮಾಡಿದ್ದಾರೆ. ಎಸ್ ಮಲ್ಲಿಕಾರ್ಜುನ್, ಶಾಮನೂರು ಶಿವಶಂಕರಪ್ಪ ಅಂಡ್ ಈಶ್ವರ್ ಖಂಡ್ರೆ ಮಗನ್ ಗೆಲ್ಸ್ಕೊಂಡ್ರು, ಶಾಮನೂರು ಮತ್ತೆ ಶಾಮನೂರು ಸೊಸೆ ಗೆಲ್ಸ್ಕೊಂಡ್ರು, ಅಂದ್ರೆ ಮಲ್ಲಿಕಾರ್ಜುನ್ ಪತ್ನಿ ಗೆಲ್ಸ್ಕೊಂಡ್ರು. ಆದ್ರೆ ಎಂ ಬಿ ಪಾಟೀಲ್ ಪಾತ್ರನೇ ಇಲ್ಲ ಇಲ್ಲಿ. ಕಾಂಗ್ರೆಸ್ ಗೆಲುವಿನಲ್ಲಿ ಕಾಂಗ್ರೆಸ್ಗೆ ಲಿಂಗಾಯತ ವೀರಶೈವ ಲಿಂಗಾಯತರ ಒಂದು ದೊಡ್ಡ ಮತ ಬಿದ್ದಿದೆ ಅಂದ್ರೆ ಅದಕ್ಕೆ ಎಂ ಬಿ ಪಾಟೀಲ್ ಕಾರಣವೇ? ನೆವರ್ ಎವರ್, ಚಾನ್ಸೇ ಇಲ್ಲ. ಅಂಡ್ ಅವ್ರು ಸಿಎಂಗೆ ಕ್ಲೈಮ್ ಮಾಡ್ಬೋದಾ? ಸಾಧ್ಯತೆ ತೀರಾ ಕಡಿಮೆ. ಯಾಕೆ ಅಂದ್ರೆ ಎಸ್ ಟಿ ಸಮುದಾಯದ ಮತಗಳು ಹೆಚ್ಚಾಗಿ ಬಿದ್ದಿದೆ. ಕುರುಬ ಸಮುದಾಯದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ, ಒಕ್ಕಲಿಗ ಸಮುದಾಯದ ಡಿ ಕೆ ಶಿವಕುಮಾರ್ ಡಿಸಿಎಂ ಆಗಿದ್ದಾರೆ. ಸೊ ಹಾಗಾಗಿ ಈ ಬೇಡಿಕೆ ಈಡೇರುತ್ತಾ? ಚಾನ್ಸ್ ಇಲ್ಲ. ಲಿಂಗಾಯತ ಸಿಎಂ ಸಾಧ್ಯವೇ? ಕಾಂಗ್ರೆಸ್ನಲ್ಲಿ ಸಾಧ್ಯ ಇಲ್ಲ. ಇನ್ನು ನಿನ್ನೆ ಹೇಳಿಕೆ ಇದು ಬಹಳ ಹಂಗಾಮ ಸೃಷ್ಟಿ ಮಾಡ್ತು. ಚಂದ್ರಶೇಖರ್ ನಾಥ ಸ್ವಾಮೀಜಿ ಹೇಳಿಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲ, ಈ ಮಾತಿಗೆ ಮಹತ್ವವಿಲ್ಲ. ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದ ಈ ಕುರಿತು ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದು, ಸ್ವಾಮೀಜಿಗಳಿಗೂ ರಾಜಕೀಯಕ್ಕೂ ಯಾವುದೇ ಸಂಬಂಧ ಇಲ್ಲ. ಸ್ವಾಮೀಜಿ ಅವರ ಮಾತಿಗೆ ಮಹತ್ವ ಕೊಡುವ ಅವಶ್ಯಕತೆ ಇಲ್ಲ. ಸಿಎಂ ಯಾರು ಆಗಬೇಕು ಅಂತ ಶಾಸಕರು ತೀರ್ಮಾನ ಮಾಡ್ತಾರೆ, ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಇದೇ ವಿಚಾರವಾಗಿ ಸಿದ್ದರಾಮಯ್ಯ ಬಣದ ಮಾಜಿ ಹಾಲಿ ಸಚಿವ ರಾಜಣ್ಣ ಮಾತನಾಡಿದ್ದು, ಯಾವಾಗ ಏನ್ ಬೇಕಾದ್ರೂ ಆಗ್ಬಹುದು, ಹೈಕಮಾಂಡ್ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಹೆಚ್ಚುವರಿ ಡಿಸಿಎಂ ಕೇಂದ್ರದಲ್ಲಿ ಕೇಳಿದ್ರೆ ತಪ್ಪೇನಿದೆ, ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಗಬಹುದು ಅಂತ ಹೇಳಿದ್ದಾರೆ. ಸ್ವಾಮೀಜಿ ಹೇಳಿಕೆಗೆ ಮಹತ್ವ ಕೊಡಂಗಿಲ್ಲ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಹೇಳಿದಂತ ಸಿದ್ದರಾಮಯ್ಯನವರ ಅತ್ಯಾಪ್ತ ರಾಜಣ್ಣ ಡಿಸಿಎಂ ಸ್ಥಾನ ಸೃಷ್ಟಿ ಮಾಡಬೇಕು ಅಂತ ಕೇಳಿದಾಗ ಈ ಮಾತನ್ನು ಹೇಳಕ್ ಹೋಗಲ್ಲ. ಡಿ ಕೆ ಶಿವಕುಮಾರ್ ಒಂದು ಮಾತನ್ನು ಹೇಳಿದ್ದಾರೆ ಅನ್ನೋದಿದೆ. ಡಿಸಿಎಂ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೀನಿ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೀನಿ, ತಗೊಂಡೋಗಿ, ನನಗೆ ಎರಡೂ ಬೇಡ. ಆದ್ರೆ ಬಾಯಿ ಮುಚ್ಕೊಂಡಿರೋ ಕೇಳಿ ಅವರೆಲ್ಲರಿಗೂ. ಯಾಕೆ ಅಂದ್ರೆ ಈ ಡಿಸಿಎಂ ದಂಗಲ್ನ ಶುರು ಮಾಡಿದ್ದು ಸಿದ್ದರಾಮಯ್ಯ ಟೀಮ್. ಸತೀಶ್ ಜಾರಕಿಹೊಳಿ ಅವರು, ರಾಜಣ್ಣ ಅವರು, ಜಮೀರ್ ಅಹಮದ್ ಖಾನ್ ಎಲ್ಲರೂ. ಸಿದ್ದರಾಮಯ್ಯ ಬಣದ ಸಚಿವರು ಡಿಸಿಎಂ ಸ್ಥಾನದ ಬಗ್ಗೆ ಹೇಳಿಕೆಗಳ ಒಂದೊಂದು ಹೇಳಿಕೆಯನ್ನು ಕೊಡ್ಲಿಕ್ಕೆ ಶುರು ಮಾಡಿದ್ರು. ಗೊಂದಲಕ್ಕೆ ಕಾರಣ ಸಿದ್ದರಾಮಯ್ಯ ಟೀಮ್. ಇಷ್ಟೇ ಹೇಳಿದ್ದು ಡಿ ಕೆ ಶಿವಕುಮಾರ್. ಡಿಸಿಎಂ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೀನಿ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೀನಿ, ತಗೊಂಡೋಗಿ. ಶಿವಕುಮಾರ್ ಹಂಗೆ ಮಾಡಬೇಡಿ, ಇರಿ ನಾನು ಹೇಳ್ತೀನಿ ಅವ್ರಿಗೆ ಅಂತ. ಈಗ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ ಮಾತಿಗೆ ಮನ್ನಣೆ ಕೊಡೋ ಅವಶ್ಯಕತೆ ಇಲ್ಲ, ಹೈಕಮಾಂಡ್ ನಿರ್ಧಾರ ಬದ್ಧ ಅಂತ ಸಿದ್ದರಾಮಯ್ಯ ಇವತ್ತು ಹೇಳ್ತಾವ್ರೆ. ಇದನ್ನು ಮೊದಲೇ ರಾಜಣ್ಣ ಹೇಳಿದಾಗ, ಜಮೀರ್ ಹೇಳಿದಾಗ, ಸತೀಶ್ ಜಾರಕಿಹೊಳಿ ಹೇಳಿದಾಗ ಈ ಮಾತನ್ನು ಹೇಳಿದ್ರೆ ಈ ಸಮಸ್ಯೆಗಳಾಗ್ತಿರ್ಲಿಲ್ಲ. ಅಂಡ್ ಎರಡನೇದು, ಡಿ ಕೆ ಸುರೇಶ್ ಒಂದು ಮಾತು ಹೇಳಿದ್ರೆ, ಎಲ್ಲರೂ ಮಾಡಿ, ಇರೋ ಮಂತ್ರಿಗಳೆಲ್ಲರೂ ಡಿಸಿಎಂ ಮಾಡಿ, ಕೃಷ್ಣ ಬರೇಗೌಡರು ಮಾಡಿ, ಚಲರಾಯಸ್ವಾಮಿನೂ ಮಾಡಿ, ಎಲ್ಲರೂ ಮಾಡಿ. ಈ ಗೊಂದಲಕ್ಕೆಲ್ಲ ಮೂಲ ಕಾರಣ ಸಿದ್ದರಾಮಯ್ಯ ಅವರು ಅನ್ನೋದು ಡಿ ಕೆ ಶಿವಕುಮಾರ್ ಬಣದ ಮಾತು. ಅವರು ಕೂಡ ಏನೇನು ಸ್ಟ್ರಾಟಜಿ ಮಾಡ್ಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ. ಏನೇನು ಸ್ಟ್ರಾಟಜಿ ಮಾಡಬೇಕು ಮಾಡ್ತಿದ್ದಾರೆ. ಒಕ್ಕಲಿಗ ಸಮುದಾಯದಲ್ಲಿ ಡಿ ಕೆ ಶಿವಕುಮಾರ ಕುಮಾರಸ್ವಾಮಿ ಅಂತಂದ್ರೆ ಲೋಕಸಭೆ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವ್ರನ್ನ ಒಪ್ಕೊಂಡಿರ್ಬೋದು. ಬಟ್ ಸಿದ್ದರಾಮಯ್ಯನವರ ಅಥವಾ ಡಿ ಕೆ ಶಿವಕುಮಾರ ಅಂದಾಗ ಬಹುತೇಕ ಒಕ್ಕಲಿಗ ಸಮುದಾಯ ಡಿ ಕೆ ಬೆನ್ನಿಗೆ ನಿಲ್ಬಹುದು. ದೇವೇಗೌಡ ಕುಮಾರಸ್ವಾಮಿ ಒಂದು ಕಡೆ, ಡಿ ಕೆ ಒಂದು ಕಡೆ ಅಂದಾಗ ಬಹುತೇಕ ಒಲವು ಕುಮಾರಸ್ವಾಮಿ ದೇವೇಗೌಡ ಕಡೆ ಇರಬಹುದು. ಆದ್ರೆ ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಅಂತ ಬಂದಾಗ ಒಕ್ಕಲಿಗ ಸಮುದಾಯದ ಒಲವು ಸಹಜವಾಗಿ ಡಿ ಕೆ ಶಿವಕುಮಾರ್ ಕಡೆ ಹೋಗುತ್ತೆ. ಡಿ ಕೆ ಸುರೇಶ್ ಸೋತ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಪವರ್ಲೆಸ್ ಅಂತ ಭಾವಿಸಿದ್ರೆ ಭ್ರಮೆ. ಇನ್ನು ರಾಜಣ್ಣ ಪಾಲಿಟಿಷಿಯನ್ ಜೊತೆ ಮಾಡೋದು ಚೆನ್ನಾಗಿರ್ತದೆ, ಸ್ವಾಮೀಜಿ ಜೊತೆ ಮಾಡಕ್ ಹೊರಟವ್ರೆ. ಸ್ವಾಮೀಜಿ ಹೇಳಿಕೆ ಕೊಟ್ಟ ಮೇಲೆ ಸಿಎಂ ಸ್ಥಾನಕ್ಕೆ ಸಂಬಂಧಿಸಿದಂತೆ ಸಚಿವ ರಾಜಣ್ಣ ಹಾಗೂ ಚಂದ್ರಶೇಖರನಾಥ ಸ್ವಾಮೀಜಿ ನಡುವಿನ ಟಾಕ್ ಫೈಟ್ ಮುಂದುವರೆದಿದೆ. ಸ್ವಾಮೀಜಿ ಕೇಳಿದ ತಕ್ಷಣ ಸಿಎಂ ಸ್ಥಾನ ಬಿಟ್ಟುಕೊಡಲು ಆಗುತ್ತಾ, ಸ್ವಾಮೀಜಿಗಳು ತಮ್ಮ ಸ್ಥಾನವನ್ನು ಬಿಡ್ತಾರಾ ಅಂತ ರಾಜಣ್ಣ ಪ್ರಶ್ನೆಗೆ ಉತ್ತರಿಸಿರುವ ಚಂದ್ರಶೇಖರನಾಥ ಸ್ವಾಮೀಜಿ, ಹೆಂಡತಿ, ಮಕ್ಕಳು, ಮನೆ, ಮಠ ಎಲ್ಲ ಬಿಟ್ಟು ಬಂದ್ರೆ ಅವರಿಗೊಂದು ಮಠ ಮಾಡಿಕೊಡೋದಾಗಿ ನಮ್ಮ ಜವಾಬ್ದಾರಿ. 10 ಎಕರೆ ಕಾವೇರಿ ಹೊಳೆ ದಡದಲ್ಲಿ ಮಠ ಮಾಡಿಕೊಡ್ತೀನಿ ಎಂದು ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರುವ ರಾಜಣ್ಣ, ಯಾವ ಸ್ವಾಮೀಜಿ ರೀ, ದೇಶದಲ್ಲಿ ಬಹಳ ಜನ ಇದ್ದಾರೆ ಸ್ವಾಮೀಜಿಗಳು, ನನಗೆ ಮಠ ಮಾಡಿಕೊಡ್ತೀನಿ ಅನ್ನೋ ಒಳ್ಳೆಯ ಸಲಹೆ ನೀಡಿದ್ದಾರೆ. ಆ ಸಲಹೆಯನ್ನು ನಾನು ಪರಿಶೀಲನೆ ಮಾಡ್ತೀನಿ. ಬೆವರು ಸುರಿಸದೆ ಜೀವನ ಮಾಡುವಂಥವನು ಅದನ್ನು ಸ್ವಾಮೀಜಿಗಳು ಸಲಹೆ ಮಾಡಿದ್ದಾರೆ, ಅದನ್ನು ನಾನು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ರಾಜಣ್ಣ ಅವ್ರಿಗೆ ಮಠ ಬಿಡ್ತೀರಾ ಅಂತ ಕೇಳಿದ್ರು. ಮಠ ಬಿಡಕ್ಕೆ ರೆಡಿ, ಮಠನೇ ಮಾಡ್ಕೊಡ್ತೀನಿ ಬನ್ನಿ ಅಂತ ಕರೆದವ್ರೆ. ಯಾರು ತುಮಕೂರಿಗೆ ಹೋಗಿದ್ರೆ ಬ್ಯಾಂಗ್ಳೂರು ತುಮಕೂರು ಹೆದ್ದಾರಿಯಲ್ಲಿ ತುಮಕೂರಿಗೆ ಎಂಟ್ರಿ ಆಗ್ಬೇಕಾದ್ರೆ ಭವ್ಯ ಬಂಗ್ಲೆ ಸಿಗುತ್ತೆ ರಾಜಣ್ಣ ಅವ್ರದ್ದು. ಅವೆಲ್ಲ ಬಿಡ್ಬೇಕಾಗತ್ತೆ. ಈಗ ಮಠಕ್ಕೆ ಒಪ್ಕೊಂಡ್ರೆ ಈಗ ರಾಜಣ್ಣ ಮನೆ, ಮಠ, ಹೆಂಡತಿ, ಮಕ್ಕಳನ್ನ ಬಿಟ್ಟು ರಾಜಣ್ಣ ಮಠ ಸೇರ್ಬೇಕಾಗತ್ತೆ. ನೋಡೋಣ, ಹೇಳಿದ್ದಾರೆ, ಒಳ್ಳೆ ಸಲಹೆ ಕೊಟ್ಟಿದ್ದಾರೆ, ನೋಡೋಣ, ಪರಿಶೀಲನೆ ಮಾಡ್ತೀನಿ ಅಂತ ರಾಜಣ್ಣ ಹೇಳಿದ್ದಾರೆ. ರಾಜಕಾರಣ ನಾವು ಕೊಡುವಂತ ಹೇಳಿಕೆಗಳು ಒಂದಷ್ಟು ಮುಂದುವರೆದ ಭಾಗ ಆದ್ರೆ ಏನೇನಾಗ್ಬೋದು. ಎಕ್ಸಾಂಪಲ್, ದೇವೇಗೌಡರನ್ನ ಸೋಲಿಸುವಲ್ಲಿ ರಾಜಣ್ಣ ಸಫಲರಾಗಿದ್ರು 2019 ಲೋಕಸಭೆಯಲ್ಲಿ. ವಿಧಾನಸಭೆ ಚುನಾವಣೆಯಲ್ಲಿ ರಾಜಣ್ಣನ ಸೋಲ್ಸಿ ಎಂದಿದ್ರು ಕೂಡ ಮಧುಗಿರಿ ಜನ ರಾಜಣ್ಣನ ಗೆಲ್ಸಿದ್ರು, ದೇವೇಗೌಡರ ಮಾತನ್ನು ಧಿಕ್ಕರಿಸಿದ್ರು.
ನಂತರ MLC ಚುನಾವಣೆಯಲ್ಲಿ ರಾಜಣ್ಣ ಮಗ ರಾಜೇಂದ್ರನ್ ಸೋಲಿಸಿ ಅಂತ ದೇವೇಗೌಡರು ಕರೆ ಕೊಟ್ಟರು ಕೂಡ ತುಮಕೂರಿನ ಜನಪ್ರತಿನಿಧಿಗಳು ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ ರಾಜಣ್ಣ ಅವರ ಮಗ ರಾಜೇಂದ್ರ ಅವ್ರನ್ನ ಗೆಲ್ಸಿದ್ರು. ಆದರೆ ಲೋಕಸಭೆ ಚುನಾವಣೆಯಲ್ಲಿ ಸೋಮಣ್ಣ ಅವ್ರನ್ನ ಗೆಲ್ಸಿದ್ರು, ರಾಜಣ್ಣ ಅವರ ಅಭ್ಯರ್ಥಿ ಮುದ್ದನ್ಮೇಗೌಡರನ್ನ ಸೋಲಿಸಿದ್ರು. ಆದರೆ ಹಾಸನದ ಗೆಲುವು ರಾಜಣ್ಣ ಇನ್ಚಾರ್ಜ್ ಮಿನಿಸ್ಟರ್ ಅನ್ನೋ ಕಾರಣಕ್ಕೆ ಶ್ರೇಯಸ್ ಗೆದ್ದಿದ್ದಾರೆ ಅನ್ನೋ ಸುಳ್ಳು. ಹಾಸನದ ಗೆಲುವು ಪ್ರೀತಮ್ ಗೌಡರ ಗೆಲುವು, ಹಾಸನದ ಗೆಲುವು ಪೆಂಡ್ರೇವ್ನ ಗೆಲುವು ಅನ್ನೋದು ಬಹುತೇಕರ ಅಭಿಪ್ರಾಯ. ಸೊ ಹಾಗಾಗಿ ರಾಜಣ್ಣ ದೇವೇಗೌಡರ ವಿರುದ್ಧದ ಒಂದಷ್ಟು ಚುನಾವಣೆಗಳು ಗೆದ್ದಿದ್ದಾರೆ. ದೇವೇಗೌಡರನ್ನು ಸೋಲ್ಸವ್ರೆ. ದೇವೇಗೌಡರೇ ಸೋಲ್ಸಿ ಅಂದ್ರು ರಾಜಣ್ಣ MLA ಗೆದ್ದವ್ರೆ. ದೇವೇಗೌಡರೇ ಸೋಲ್ಸಿ ಅಂದ್ರು ರಾಜಣ್ಣ ಮಗ ಗೆದ್ದವ್ರೆ. ಆದರೆ ಲೋಕಸಭೆಯಲ್ಲಿ ರಾಜಣ್ಣ ಪರವಾದ ಅಭ್ಯರ್ಥಿ ಮುದ್ದನ್ಮೇಗೌಡರು ತುಮಕೂರಲ್ಲಿ ಸೋತಿದ್ದಾರೆ. ಬಟ್ ಎಲ್ಲ ಟೈಮು ಒಂದೇ ಥರ ಇರಲ್ವಲ್ಲ. ಹಾಗಾಗಿ ಇದು ರಾಜಕೀಯ ಮತ್ತಷ್ಟು ಮಗದಷ್ಟು ಮುಂದುವರಿಯ ಸಾಧ್ಯತೆಗಳಿದೆ. DCM ಬುಡಕ್ಕೆ ಡೈನಾಮಿಟೆಡ್ ಆಗಿ ಬಂದರು, DKಗೆ ಡೈನಾಮಿಟೆಡ್ ಆಗಿ ಬಂದರು ಸಿದ್ದರಾಮಯ್ಯ ಟೀಮ್ ಅವರೆಲ್ಲ ಸೇರ್ಕೊಂಡು. ರಾಜಣ್ಣ, ಸತೀಶ್ ಜಾರಕಿಹೊಳಿ, ಜಮೀರ್ ಎಲ್ಲ DCM ಅಂತ. ಆಗ DK ಶಿವಕುಮಾರ್ ಶಿಸ್ತಾಗಿ ಹೋಗಿ CM ಬುಡಕ್ಕೆ ಡೈನಾಮಿಟೆಡ್ ಹಾಕೋದ್ರು, CM ಸ್ಥಾನಕ್ಕೆ ಕುರ್ಚಿಗಿಡಕ್ಕೆ ಹೋದ್ರು. ಹೌದಾ ಅಂತ ಅದರ ಚಂದ್ರಶೇಖರ್ ಸ್ವಾಮೀಜಿ ಮೂಲಕ ಇಡಿಸಿದ್ರು. ಯಾರು ಏನು ಹೇಳಲಿ, ಚಂದ್ರಶೇಖರ್ ಸ್ವಾಮೀಜಿ ಅವರ ಹೇಳಿಕೆಗಳು ಸ್ವಯಂ ಪ್ರೇರಿತವೇ ಅನ್ನೋದಕ್ಕಿಂತ ಅದು DK ಶಿವಕುಮಾರ್ ಪರವಾದಂಥ ಹೇಳಿಕೆಗಳು. ನೀವು DCM ಬುಡಕ್ಕೆ ಡೈನಾಮಿಟೆಡ್ ಸರ್, ನಾವು CM ಬುಡಕ್ಕೆ ಇಡ್ತೀವಿ ಅನ್ನೋದು DK ಕಡೆಯವ್ರ ಮಾತು. ಸಿದ್ದರಾಮಯ್ಯನವರು ಸಿಂಗಲ್ ಲೈನ್, DCM ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೀನಿ, KPCCಗೆ ರಾಜೀನಾಮೆ ಕೊಡ್ತೀನಿ, ನಡೀರೋದೇನಾಗುತ್ತೆ ಆಗಲಿ ಅಂತ. ಆಗ ಸಿದ್ದರಾಮಯ್ಯನೇ DK ಶಿವಕುಮಾರಿಗೆ ಮಾತಾಡ್ಬೇಡ್ರಿ ಸುಮ್ಮನೆ ಮಾಡೋಣ ಅಂತ. ಸೊ ಈಗ ಸ್ವಾಮೀಜಿ ಮಾತಿಗೆ ಮನ್ನಣೆ ಕೊಡಂಗಿಲ್ಲ ಅನ್ನುವುದೇ ಆದರೆ ಈ ಮಾತನ್ನ ಸಿದ್ದರಾಮಯ್ಯನವರು ಮೊದಲೇ ರಾಜಣ್ಣ ಅವ್ರಿಗೆ, ಸತೀಶ್ ಜಾರಕಿಹೊಳಿಗೆ, ಜಮೀರ್ ಅವ್ರಿಗೆ ಹೇಳಿದ್ರೆ ಈ ಸನ್ನಿವೇಶ ಗೊತ್ತಿರಲ್ಲ. ಬಟ್ ಕಾಂಗ್ರೆಸ್ ರಾಜ್ಯ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನೋಡ್ಬೇಕೇನಾಗುತ್ತೆ ಮುಂದೆ ಅಂತ.